ಅಸ್ಸಲಾಮುಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಾನು ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೇನೆ. ಸೊ ಮನೆಯಲ್ಲಿ ನೆಂಟರು ಬಂದರೆ ಅಥವಾ ಬಂದ ನಂತರ ಕುಡಿಲಿಕ್ಕೆ ಏನಾದರೂ ಕೊಡಬೇಕಲ್ವ, ಸೊ ಆ ಟೈಮಲ್ಲಿ ನೀವು ಈ ಥರ ಮಾಡಿ ಕೊಡ್ಬೋದು. ಸೊ ನನ್ನ ಹಸ್ಬೆಂಡಿಗೆ ರಾತ್ರಿಗೆ ಕೊಡಲಿಕ್ಕೆ ತುಂಬ ಆಸೆ ಆಗ್ತಾಯಿತ್ತು ಸಿಹಿ. ಸೊ ಅವರು ಹೇಳ್ತಾಯಿದ್ರು ಏನಾದರೂ ಸಿಹಿ ಮಾಡು ಅಂತ. ಸೊ ಹಾಗಾಗಿ ನನ್ನ ಹತ್ರ ಇದು ಕೇರಳ ಸ್ಟೈಲ್ ಪಾಯಸಂ ಬಾಕ್ಸ್ ತಗೊಂಡು ಬಂದಿದ್ರು. ತುಂಬ ದಿವಸ ಆಯಿತು ತಂದು. ನಾನು ತುಂಬಾ ತೆಳುವಾಗಿ ಕುಡಿಲಿಕ್ಕೆ ಮಾಡಿದ್ದೀನಿ. ಸೊ ನೀವು ಬೇಕಾದರೆ ದಪ್ಪ ಮಾಡ್ಬೋದು. ಸೊ ನೋಡಿ, ಇದೆ ರೈಸ್ ಫಲೂದಾ ಕೇರಳ ನಂಬರ್ 1 ಅಂತ ಹೇಳಿ. ಬಾಕ್ಸಿಗೆ 95 ರುಪೀಸ್. ಸೊ 1 ಲೀಟರ್ ಹಾಲಿಗೆ ನೀವು ಮಾಡ್ಬೋದು. ತೆಳು ಮಾಡಿದ್ರೂ 2 ಲೀಟರ್ ಮಾಡ್ಬೋದು, ದಪ್ಪ ಮಾಡಿದ್ರೂ 1 ಲೀಟರಲ್ಲಿ ಮಾಡ್ಬೋದು. ಸೊ ಸೂಪರ್ ಟೇಸ್ಟಿ ಆಗುತ್ತೆ. ನೋಡಿ, ಇದು ಬಾಕ್ಸ್ ನಾನು ಓಪನ್ ಮಾಡಿದ್ದೀನಿ. ಈಗ ನೋಡಿ, ನಾನು ಅಂಗನವಾಡಿಯಲ್ಲಿ ಸಿಗುವ ಹಾಲಿನಿಂದ ಮಾಡ್ತಾಯಿದ್ದೇನೆ. ಸ್ವಲ್ಪ ನಾನು ಬಿಸಿ ನೀರು ಮಾಡಿದ್ದೇನೆ, ಅದಕ್ಕೆ ಅಂಗನವಾಡಿಯಲ್ಲಿ ಸಿಗುವ ಹಾಲಿನ ಹುಡಿಯೆಲ್ಲ ಅದಕ್ಕೆ ಹಾಕ್ತಾಯಿದ್ದೇನೆ. ಸೊ ನಾನು ನಿಮಗೆ ಫಸ್ಟೇ ಹೇಳಿದೆ, ನಾನು ಇದು ಕುಡಿಲಿಕ್ಕೆ ಮಾಡ್ತಾಯಿದ್ದೇನೆ, ದಪ್ಪ ಮಾಡ್ತಾಯಿಲ್ಲ, ಜಸ್ಟ್ ತೆಳುವಾಗಿ ಮಾಡ್ತಾಯಿದ್ದೇನೆ. ಸೂಪರ್ ಟೇಸ್ಟಿ ಆಗುತ್ತೆ, ಟ್ರೈ ಮಾಡಿ. ಅರ್ಜೆಂಟಾಗಿ ನಿಮಗೆ ಸಿಹಿ ಕುಡಿಲಿಕ್ಕೆ ಆಸೆ ಆದರೆ ಅಥವಾ ಅಂಗನವಾಡಿಯಲ್ಲಿ ಸಿಗುವ ಹಾಲಿನ ಹುಡಿ ಇದ್ದರೆ ಈ ಥರ ನೀವು ಅರ್ಜೆಂಟಾಗಿ ಮಾಡ್ಬೋದು. ನೆಂಟರೆಲ್ಲ ಬಂದ್ರೇ ತುಂಬ ಟೇಸ್ಟಿಯಾಗಿತ್ತು. ಅದು ಅಲ್ಲದೆ ಹಾಲಿನ ಹುಡಿ ಫ್ರೀಯಾಗಿ ಸಿಗುತ್ತೆ, ಅದರಲ್ಲಿ ಸಕ್ಕರೆ ಎಲ್ಲ ಫ್ರೀಯಾಗಿತ್ತು. ನಮ್ಮ ನಂಬರ್ 1 ಕೇರಳ ಸ್ಟೈಲ್ ಮಾಡಿದ ಪಾಯಸಲ್ಲಿ ಬಾಕ್ಸಲ್ಲಿ. ಸೊ ಇದನ್ನೆಲ್ಲ ಒಳ್ಳೆಯಿಂದ ಮಿಕ್ಸ್ ಮಾಡಿ, ನನಗೆ ಸ್ವಲ್ಪ ದಪ್ಪ ಅಂತ ಆಯಿತು, ಅದಕ್ಕೆ ನಾನು ಸ್ವಲ್ಪ ನೀರು ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ತೆಳು ಮಾಡ್ತಾಯಿದ್ದೇನಲ್ವ, ಸೊ ಅದಕ್ಕೋಸ್ಕರ. ತುಂಬ ತೆಳು ಅಲ್ಲ, ಮೀಡಿಯಮ್ಮಾಗಿ ತೆಳು. ಮತ್ತು ಫಲೂದಾ ಇರ್ತದಲ್ವ, ಸೊ ಅದೇ ಟೈಪಲ್ಲಿ ಆಗಿತ್ತು. ಅದಕ್ಕೆ ಹೆಸರಿಟ್ಟಿದ್ರು ಫಲೂದಾ ಅಂತ. ಸೊ ಕುಡಿಯುವಾಗ ಅದೇ ಥರ ಫಲೂದಾ ಥರ ಸ್ವಲ್ಪ ದಪ್ಪ ಆಗಿ ಟೇಸ್ಟ್ ಬಂದಿತ್ತು. ನೋಡಿ, ಇದು ಬಿಸಿ ಆಗ್ತಾ ಇರಲಿ. ನೋಡಿ, ಇದು ಪಾಯಸ ಒಳಗಡೆ ಇತ್ತು. ನೋಡಿ, ಸ್ವಲ್ಪ ರೈಸ್ ಮತ್ತು ಸಕ್ಕರೆ ಎಲ್ಲ ಮಿಕ್ಸ್ ಇತ್ತು. ಮತ್ತು ಇದರಲ್ಲಿ ಏಲಕ್ಕಿ ಹುಡಿ ಸಹ ಇತ್ತು, ಸ್ಮೆಲ್ ಬರ್ತಾಯಿತ್ತು. ತುಂಬ ಟೇಸ್ಟಿ ಇತ್ತು. ನೋಡಿ, ಈ ಥರ ಬಂದಿದೆ, ಇದರಲ್ಲಿ ಸಕ್ಕರೆ ಎಲ್ಲ ಇದೆ. ಸೊ ಇದು ನಾನು ಈಗ ಹಾಲು ಬಿಸಿ ಆಗ್ತಾ ಇರುವಾಗ ಟೈಮಲ್ಲಿ ಹಾಕ್ತಾ ಇದ್ದೇನೆ. ಸೊ ನೀವು ಚಮಚವನ್ನು ಮಿಕ್ಸ್ ಮಾಡ್ತಾ ಇರಿ, ಕೈ ಬಿಡಬೇಡಿ. ನೋಡಿ, ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು. ಅದು ಕೈ ಬಿಟ್ಟರೆ ಮತ್ತು ಕೆಳಗಡೆ ಹಿಡಿಯುತ್ತೆ, ಸೊ ದಪ್ಪ ಆಗುತ್ತೆ. ಅದಕ್ಕೋಸ್ಕರ ತುಂಬ ದಪ್ಪ ಆಗಲ್ಲ, ಮೀಡಿಯಮ್ ಆಗಿ ದಪ್ಪ ಆಗುತ್ತೆ. ನಾನು ಸ್ವಲ್ಪ ನೀರು ಜಾಸ್ತಿನೇ ಮಿಕ್ಸ್ ಮಾಡಿದ್ದೇನೆ. ಸೊ ನಿಮಗೆ ತುಂಬ ದಪ್ಪ ಬೇಕಾದರೆ ನೀವು ಹಾಲು ನೋಡಿಕೊಂಡು ಹಾಕಿ, ಅಥವಾ ಹಾಲಿನ ಹುಡಿ ಹಾಕೋದರಿಂದ ನೀರು ಸಹ ನೋಡಿಕೊಂಡು ಹಾಕಿ. ಹಾಲು ಹಾಕಿದರೆ ಹಾಲು ನೋಡಿಕೊಂಡು ಹಾಕಿ ದಪ್ಪ ಬೇಕಾದರೆ. ನನಗೆ ತೆಳು ಬೇಕಿತ್ತು. ನೋಡಿ, ಬಾಯ್ಲ್ ಆಗ್ತಾ ಉಂಟು, ಒಳ್ಳೆಯಿಂದ ಬಾಯ್ಲ್ ಆಗಬೇಕು. ಯಾಕಂದರೆ ಮುಕ್ಕಾಲು ಹಾಲಿದ್ದಲ್ಲಿ ಅರ್ಧ ಹಾಲು ಆಗಬೇಕು. ತುಂಬ ಒಳ್ಳೆ ಬಿಸಿ ಹಾಗೆ ರೈಸ್ ಎಲ್ಲ ಬೇಯಬೇಕು. ಅಷ್ಟನ್ನಕ್ಕೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹಾಲು, ಮುಕ್ಕಾಲಿದ್ದ ಹಾಲು ಅರ್ಧ ಲೀಟರ್ ಹಾಲು ಆಗುತ್ತೆ. ಸೊ ನಾನು 2 ಲೀಟರ್ ಹಾಲು ಹಾಕಿದೆ, ಒಂದೇ ಮುಕ್ಕಾಲು ಲೀಟರ್ ನನಗೆ ಸಿಕ್ಕಿತ್ತು. ಸೊ ಹಾಗೆ ಅರ್ಧ ಲೀಟರ್ ಹಾಲು ಬಿಸಿ ಮಾಡಿ ಸ್ವಲ್ಪ ಕಡಿಮೆ ಆಯಿತು. ಸೊ ನಾನು ಹಾಲಿನ ಹುಡಿಯಿಂದ ಮಾಡಿದ್ದೇನೆ. ಸೊ ನೀವು ಹಾಲಿಂದನೂ ಮಾಡ್ಬೋದು, ಸೂಪರ್ ಆಗುತ್ತೆ. ಟ್ರೈ ಮಾಡಿ. ಅರ್ಜೆಂಟಾಗಿ ಮಾಡೋದರಿಂದ ಮಿಕ್ಸ್ ಮಾಡ್ತಾನೆ ಇರಬೇಕು. ಸೊ ನೋಡಿ, ಈಗ ಬೇಯ್ತಾ ಇದೆ ರೈಸ್. ಆಮೇಲೆ ನನಗೇನೆಂದರೆ, ನಿನ್ನೆ ನನ್ನ ಮಗಳಿದ್ದು ನಾನು ವಿಡಿಯೋ ಹಾಕಿದೆ. ಸೊ ಅದು ನನ್ನ ಮಗಳಲ್ಲ, ನನ್ನ ಸಿಸ್ಟರಿದ್ದು ಮಗಳು ಫಾತಿಮಾ. ಸೊ ತುಂಬ ಜನ ಹೇಳ್ತಾಯಿದ್ರು ಕ್ಯೂಟ್ ಆಗಿದ್ದಾಳೆ ಅಂತ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿ, ಈಗ ಬಾಯ್ಲ್ ಆಗ್ತದೆ. ಈ ಟೈಮಲ್ಲಿ ನಾನು ಸ್ವಲ್ಪ ತುಪ್ಪಕ್ಕೆ ಡ್ರೈ ಫ್ರೂಟ್ಸ್ ಹಾಕಿ ಫ್ರೈ ಮಾಡಿ ಹಾಕ್ತದೆ. ಅಂದರೆ ಬಾದಾಮ್ ಆಗಲಿ, ಬೀಜ, ನನಗೆ ಯಾವುದು ಬೇಕು ಇಷ್ಟ ಅದನ್ನು ಹಾಕಿ. ಸೊ ನಾನು ಬಾದಾಮ್ ಮತ್ತು ಬೀಜ 2 ಮಾತ್ರ ಹಾಕಿದ್ದೇನೆ. ಸೊ ನೋಡಿ, ಈಗ ರೆಡಿ ಆಯಿತು. ನಾನು ಈಗ ಹಾಕಿ ನಿಮಗೆ ತೋರಿಸ್ತೇನೆ. ತೆಳು ಹಾಕಿದ್ದು, ದಪ್ಪ ಮಾಡಲಿಲ್ಲ. ಆದ್ರೂ ತುಂಬ ಟೇಸ್ಟಿಯಾಗಿತ್ತು ಕುಡಿಲಿಕ್ಕೆ. ಈ ಥರ ಟ್ರೈ ಮಾಡಿ ಅರ್ಜೆಂಟಾಗಿ ಮಾಡೋದರಿಂದ. ಮತ್ತು ನನ್ನ ಹಸ್ಬೆಂಡಿಗೆ ಸಿಹಿ ತುಂಬ ಇಷ್ಟ. ಸೊ ಹಾಗಾಗಿ ಅವ್ರಿಗೆ ಊಟ ಮಾಡಿದ ನಂತರ ಸಿಹಿ ಎಲ್ಲ ಕುಡಿಯೋದು ತುಂಬ ಇಷ್ಟ. ಸೊ ಅವ್ರಿಗೋಸ್ಕರ ನಾನು ಮಾಡಿದ್ದೆ ಅರ್ಜೆಂಟಾಗಿ. ಸೊ ನನಗೆ ಇಷ್ಟ ಆಯಿತು ರೈಸ್ ಫಲೂದಾ.